ತೇಜಸ್ ಅಂದರೆ ಒಬ್ಬ ಸಿಂಪಲ್ ಹುಡುಗ, ಆದರೆ ಡ್ರೀಮ್ ಮಾತ್ರ ದೊಡ್ಡದ್ದು. ಒಳ್ಳೆ ಜಾಬ್ ಸಿಕ್ಕಿ ಮನೆ ಪರಿಸ್ಥಿತಿ ಚೇಂಜ್ ಮಾಡಬೇಕು ಅಂತ. ಒಂದಿನ ಬೆಂಗಳೂರಿನಲ್ಲಿ ಕನ್ಸಲ್ಟೆನ್ಸಿಯಿಂದ ಕಾಲ್ ಬಂತು. ನಿನಗೆ ತಕ್ಷಣ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಒಂದು ಲೊಕೇಶನ್ ಕಳಿಸೋದು. ತೇಜಸ್ ಫುಲ್ ಎಕ್ಸೈಟ್ಮೆಂಟಲ್ಲಿ ಅಲ್ಲಿ ಹೋದ. ಅಲ್ಲಿ ಹೋಗ್ತಿದ್ದಂತೆ ಒಬ್ಬ ಹುಡುಗ ಕೆಳಗಡೆ ಬಂದು ಬನ್ನಿ ಸರ್ ಅಂತ ಹೇಳಿ ಫಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋದ. ಅವನಿಗೆ ಸ್ವಲ್ಪ ಡೌಟ್ ಬಂತು, ಆದರೆ ಒಳಗೆ ಹೋಗಿಂತ ಮುಂಚೆ ಅವನು ಸ್ಮಾರ್ಟಾಗಿ ಫೋನ್ನಲ್ಲಿ ರೆಕಾರ್ಡ್ ಆನ್ ಮಾಡ್ಕೊಂಡ. ಒಳಗೆ ಇವಳು ಕುತ್ಕೊಂಡಿದ್ರು. ಸ್ವಲ್ಪ ಮಾತಾಡಾದ್ಮೇಲೆ ಅವ್ರು ಹೇಳಿದ್ರು, ಅಪ್ಲಿಕೇಶನ್ ಮತ್ತು ನೋಟಿಸಿ ಸೈನ್ ಅಪ್ಲೈ ಕೊಡಬೇಕು, ಇದು ಕಂಪಲ್ಸರಿ, ಆಗಲೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಅಂತ. ನಿಮಗೆ ಒಂದು ವಾಯ್ಸ್ ರೆಕಾರ್ಡ್ ಕೇಳಿಸ್ಕೊಂಡ್ಬಂದ್ವಿ. ಅಪ್ಲಿಕೇಶನ್ ಚಾರ್ಜಸ್ ನೋಟಿಸ್ ಚಾರ್ಜಸ್ ಎಲ್ಲ 500 ಇರುತ್ತೆ. ನಮಗೆ ಪೇ ಮಾಡ್ಕೊಂಡು ನೀವು ಅಪ್ಲಿಕೇಶನ್ಸ್ ಡೀಟೇಲ್ಸ್ ಕೊಡಿ, ನಾನು ಮಾತ್ರ ಇಂಟರ್ವ್ಯೂ ಕಳಿಸ್ಕೊಡಿ. ಇಂಟರ್ವ್ಯೂ ಸೆಲೆಕ್ಟ್ ಆಗಿದ ತಕ್ಷಣ ಅಲ್ಲೇ ಆಫರ್ ಲೆಟರ್ ಕೊಟ್ಬಿಡ್ತಾರೆ. ಅಂದರೆ ಇವಾಗಲೇ ಪೇ ಮಾಡಬೇಕಾ? ಕಂಪಲ್ಸರಿ. ನಾನು ಆ್ಯಕ್ಚುಲಿ ಆ ಕಂಪ್ನಿನೂ ಆ ಥರ ವೆರಿಫಿಕೇಶನ್ ಫೀಸ್ ಕೊಡೋದು. ಅಂದರೆ ನಾನು ವೆರಿಫಿಕೇಶನ್ ಮಾಡಿಸ್ತಾರ ನಿಮಗೆ, ನೋಟ್ರಿ ಮಾಡಿಸ್ತಾರೆ. ಅದು ನೋಟ್ರಿ ಅಂತ. ನೋಟ್ರಿ ಏನಕ್ಕೆ ಅಂತ ಅಂದರೆ ಫೇಕ್ ಡಾಕ್ಯುಮೆಂಟ್ಸ್ ಇಲ್ಲ ಅನ್ನೋದಕ್ಕೋಸ್ಕರ ನೋಟ್ರಿ ಮಾಡಿಸ್ತಾರೆ. ಅದು ಸೊ ಫೇಕ್ ಡಾಕ್ಯುಮೆಂಟ್ಸ್ ಇರುತ್ತೆ ನಿಮ್ಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದು ಆಕ್ಚುಲಿ ಸೆಲೆಕ್ಟ್ ಆದ್ಮೇಲೆ ತಾನೇ ವೆರಿಫಿಕೇಶನ್. ಸೆಲೆಕ್ಟ್ ಆದ್ಮೇಲೆ ನಮ್ಮಲ್ಲಿ ಇವಾಗ ನಮಗೆ ಇಮಿಡಿಯೇಟ್ ಜಾಯ್ನರ್ಸ್ ಬೇಕಾಗಿರೋದು. ಸೊ ನನಗೆ ಇವಾಗ ವೇಕೆನ್ಸಿ ಇದೆ, ನಿಮಗೆ ಜಾಬ್ ಇದೆ, ಎಲ್ಲ ಏನು ಓಕೆನಾ? ಜಾಬ್ ಇಲ್ಲ ಅಂತ ನಾವು ಹೇಳ್ತೀವಿ. ಅಲ್ಲ, ನಮಗೆ ಜಾಬ್ ಇನ್ನೂ ಕನ್ಫರ್ಮ್ ಆಗಿಲ್ಲ ಅಂದಮೇಲೆ ವೆರಿಫಿಕೇಶನ್ ಕನ್ಫರ್ಮ್ ಅಂದ್ರೆ ಯಾವ ತರ ಅಂತ. ಇವಾಗ ನಮಗೆ ಏನಾದರೂ ವಿತ್ ಹ್ಯಾಂಡ್ ಇರಬೇಕಲ್ವ, ಲೈಕ್ ಜಾಬ್ ಆಫರ್ ಇದ್ರೆ ನಾವು ಆಫರ್ ಲೆಟರ್ ನಿಮ್ಗೆ ಇಲ್ಲ ಇವಾಗಲೇ ಕೊಡ್ತಾರಲ್ಲ ಇಂಟರ್ವ್ಯೂನಲ್ಲಿ. ಇವಾಗ ಜಾಬ್ ಆಫರ್ ಕೊಡ್ತಾರಾ? ಆಫರ್ ಲೆಟರ್ ನಾನೇ ಕೊಟ್ಬಿಡ್ತಾರೆ ನಿಮಗೆ. ಓಕೆ, ಅದಕ್ಕೆ ಹೇಳ್ತಾ ಇರೋದು. ಹಂಗಿದ್ಮೇಲೆ ಹಿಂಗೆ ನಾವು ಟ್ರಸ್ಟ್ ಮಾಡಲಿ. ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ಕೊಬೋದು, ಇಲ್ಲ ಅಂತಂದ್ರೆ ನಿಮ್ಮ ಇಷ್ಟ. ಕೇಳಿಸ್ಕೊಂಡ್ರಲ್ಲ ಯಾವ ಥರ ಸ್ಕ್ಯಾಮ್ ಮಾಡ್ತಾರೆ ಅಂತ. ಅನುಮಾನ ಬಂದಾಗ ಅದು ತಪ್ಪಲ್ಲ, ಅದು ನಿಮ್ಮ ರಕ್ಷಣೆ. ಜಾಬ್ ಹೆಸರಿನಲ್ಲಿ ಹಣ ಕೇಳಿದರೆ ಒಂದು ಹೆಜ್ಜೆ ಹಿಂದೆ ಹೋಗಿ ಯೋಚನೆ ಮಾಡಿ.